ನಮಸ್ತೆ ಸ್ನೇಹಿತರೆ, ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎರೆಹುಳ ಗೊಬ್ಬರದ ಬಗ್ಗೆ ಮಾಹಿತಿ ತಿಳಿಸೋಣ ಅಂತ ಬಂದೀನಿ. ನಾನು ಕಳೆದ ವಿಡಿಯೋಗಳಲ್ಲಿ ಕೆಲವು ಮಟ್ಟಿಗೆ ನಾನು ಕೃಷಿ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ. ಕೆಲವು ಬೆಳೆಗಳ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ. ಆ ಬೆಳೆಗಳಲ್ಲಿ ಸಾವಯವ ಗೊಬ್ಬರಗಳನ್ನ ಯಾವ ತರ ಹಾಕ್ಬೇಕು, ಬಹಳ ಜನ ರೈತರು ಕೆಮಿಕಲ್ ಗೊಬ್ಬರಗಳನ್ನ ಹಾಕಿ ಬಹಳ ಜನ ರೈತರು ಹಾಳಾಗಿದ್ದಾರೆ. ಈಗ ನಾವು ಸಾವಯವ ಗೊಬ್ಬರಗಳನ್ನ ಯಾವ ತರ ತಯಾರು ಮಾಡ್ಬೇಕು, ಎರೆಹುಳ ಗೊಬ್ಬರ ಹಾಕೋದ್ರಿಂದ ಎಷ್ಟು ಅನುಕೂಲ ಇದೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಮತ್ತೆ ಕುರಿ ಮೇಕೆ ಅವನ್ನೆಲ್ಲ ನಾವು ಅದಕ್ಕೆ ಮೇವ್ ಹಾಕ್ತಾ ಇರ್ತೀವಲ್ವಾ, ಆ ಮೇವ್ನ ನಾವು ತಿಪ್ಪಿಗೆ ಹಾಕಿದ್ರೆ ಬೇಗ ಕೊಳೆಯಲ್ಲ. ಅದನ್ನೇ ನಾವು ತಗೊಂಡೋಗಿ ಒಂದು ಗುಂಡಿ ಮಾಡಿ, ಇಲ್ಲ ಅಂದ್ರೆ ನಾವು ಒಂದು ಡ್ರಮ್ ಅಲ್ಲಿ ಹಾಕಿ ನಾವು ಅದನ್ನ ಹಾಕಿ ನಾವು ಎರೆಹುಳ ತಂದು ಬಿಟ್ರೆ ಅದು ಎರೆಹುಳ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ನಾವ್ ಅದನ್ನ ಯಾವ ತರ ಮಾಡೋದು ಅಂತ ಹೇಳಿ ನಿಜವಾಗ್ಲು ಈ ರೈತರನ್ನ ಈ ವಿಡಿಯೋ ನೀವು ನೋಡ್ಲೇಬೇಕು. ಈ ರೈತರು ಯಾವ ತರ ಮಾಡಿದ್ದಾರೆ ಅಂತ ಹೇಳಿ, ಕಸದಿಂದ ರಸ ಮಾಡ್ಬೋದು ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಎರೆಹುಳನ್ನ ರೈತರ ಮಿತ್ರ ಅಂತಾನೆ ಕರೀತಾರೆ. ಯಾಕೆಂದ್ರೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಕರೀತಾರೆ ಅಂತ ಹೇಳಿ. ಕಸದಿಂದ ರಸ ಮಾಡ್ಬೋದು, ಎರೆಹುಳ ಗೊಬ್ಬರನೇ ರೈತರ ಮಿತ್ರ ಅಂತಾನೆ ಕರೀತಾರೆ. ಬನ್ನಿ ಈ ವಿಡಿಯೋ ನೋಡ್ಕೊಂಡ್ ಬರೋಣ. ನಮಸ್ತೆ. ನಿಮ್ ಹೆಸರು ಪರಿಚಯ ಮಾಡ್ತಾರೆ? ನಮ್ಮ ಹೆಸರು ನಾಗರಾಜ್ ಅಂತ, ಗುಳಗುನಹಳ್ಳಿ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಐಮಂಗಲ ಹೋಬಳಿ. ನಾವು ಈ ತರ ಸಾವಯವ ಗೊಬ್ಬರ ಮಾಡ್ಬೇಕು ಅನ್ನೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ಒಂದೇ ತಾಲೂಕನೇ ನಮ್ಗೆ ಆಯ್ಕೆ ಮಾಡ್ಕೊಂಡಿದ್ರು ಕೃಷಿ ಇಲಾಖೆಯವರು. ಬೊಬ್ಬರ ಫಾರಂ ಕೃಷಿ ಇಲಾಖೆ, ಹಿರಿಯೂರು ತಾಲೂಕು ಕೃಷಿ ಇಲಾಖೆ, ನಮ್ಮ ಐಮಂಗಲ ರೈತ ಸಂಪರ್ಕ ಕೇಂದ್ರದವರು ಇನ್ನು ಸಾವಯವ ಗ್ರಾಮ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡು ನಮ್ಗೆಲ್ಲ ತರಬೇತಿ ಕೊಟ್ಕೊಂಡು ಈ ತರ ತೊಟ್ಟಿಗಳನ್ನೆಲ್ಲ ನಮಗೆ ಕಟ್ಟಿಸ್ಕೊಟ್ಟಿದ್ರು. ಇಲ್ಲಿ ನಮ್ಮ ಗುಳಗುನಹಳ್ಳಿಯಲ್ಲಿ 120 ಇಂಥ ಎರೆಹುಳ ಘಟಗಳು, 120 ಕಾಂಪೋಸ್ಟ್ ಘಟಗಳು, 120 ಜೀವಾಮೃತ ಘಟಗಳು, ಒಂದು 25 ಇವು ಬಯೋಡೈಸ್ಟರ್ಗಳು, ಇವೆಲ್ಲ ನಮಗೆ ತಯಾರು ಮಾಡಿಕೊಟ್ಟಿದ್ರು. ಮತ್ತೆ ನಮಗೆ ದನಿ ಕೊಟ್ಟಿಗೆಲ್ಲ ಬಂಡೆ ಕೊಟ್ಬಿಟ್ಟು ಗಂಜಲು ಗುಂಡಿ ಎಲ್ಲ ಮಾಡಿಕೊಟ್ಟು 120 ಜನಕ್ಕೆ ನಮಗೆ ಟ್ರೈನಿಂಗ್ ಕೊಟ್ಕೊಂಡು ಈ ತರ ಮಾಡಿರೋಂಥ ರೈತರ ಕರ್ಕೊಂಡು ಹೋಗಿ ನಮಗೆ ತರಬೇತಿ ಕೊಟ್ಟು ಅಲ್ಲಿಂದ ನಮ್ಗೆಲ್ಲ ಈ ತೊಟ್ಟಿಗಳು ಕಟ್ಟಿಸ್ಕೊಟ್ರು. ತೊಟ್ಟಿ ಕಟ್ಟಿಸ್ಕೊಟ್ಟ ಮೇಲೆ ಇದರಿಂದ ನಮ್ಮ ವಿಜ್ಞಾನಿಗಳು ಬಂದು ಎಲ್ಲ ಹೇಳಿ ಈ ತರ ಮಾಡ್ಬೇಕು ಅಂತ ಹೇಳಿದ್ರಿಂದ ನಾವು ಇದನ್ನ ತಯಾರು ಮಾಡ್ಕೊಂಡ್ಮೇಲೆ ನಮ್ಮ ಇಡೀ ಗ್ರಾಮಸ್ಥರಲ್ಲಿ ಯಾರು ಇದನ್ನ ಮಾಡಕ್ಕಾಗ್ಲಿಲ್ಲ, ಯಾರು ಇದನ್ನ ತಯಾರು ಮಾಡಕ್ ಆಗ್ಲಿಲ್ಲ. ನಾವು ವಿಜ್ಞಾನಿಗಳು ಬಂದು ತರಬೇತಿ ಹೇಳ್ತಾರಂದ್ರೆ ಅವ್ರು ಏನ್ ಹೇಳ್ತಾರೆ, ಏನಕ್ಕೋಸ್ಕರ ರೈತರಿಗೆ ಉಪಕಾರ ಮಾಡ್ತಾರೆ ಅಂಬದು ರೈತರು ತಿಳ್ಕೋಬೇಕು. ಅವ್ರ ವಿಜ್ಞಾನಿಗಳು ಏನ್ ಮಾತು ಕೇಳಿದ್ರಿಂದ ಇವತ್ತು ನಮ್ ಕಾಲ ಮೇಲೆ ನಾವು ನಿಂತ್ಕೊಂಬಂಗೆ ನಾವು ಇದನ್ನ ಮಾಡ್ಕೊಂಡಿದೀವಿ. ನೀವೀಗ ಇದು ಎರೆಹುಳ ಕೃಷಿನ ಎಷ್ಟು ವರ್ಷದಿಂದ ಅಂದ್ರೆ ಎರೆಹುಳ ಗೊಬ್ಬರನ ಎಷ್ಟು ವರ್ಷದಿಂದ ಮಾಡ್ತೀವಿ? ಈಗ 2010ರಲ್ಲಿ ಆಯ್ಕೆ ಆಗಿದ್ದು ನಮ್ಮ ಗುಳಗುನಹಳ್ಳಿ ಗ್ರಾಮ. 2010ರಲ್ಲಿ ಸಾವಯವ ಗ್ರಾಮ ಅಂತ ಮಾಡಿದ್ರು. 2010ರಿಂದ ಈಗ 2025 15 ವರ್ಷದಲ್ಲಿ ಕಾಲಿಟ್ಟಿದ್ವಿ. 15 ವರ್ಷದಿಂದಲೂ ನಾನು ಮಾಡ್ತಾ ಇದ್ದೀನಿ. 15 ವರ್ಷದಿಂದ ಮಾಡ್ತೀನಿ. ಇದಕ್ಕೆ ಯಾವುದೇ ಬಂಡವಾಳ ಹಾಕಲ್ಲ ನಾವು, ಎಲ್ಲ ಸ್ವಂತ ನಮ್ ಕೈ ಕೆಲಸದಿಂದಲೇ ನಾವು ಬಂಡವಾಳ ಹಾಕೊಂಡು ನಾವು ಇದ್ ಮಾಡ್ತಾ ಇದ್ವಿ. ಇದರಿಂದ ಸಾಕಷ್ಟು ಲಾಭ ಇದೆ. ಈ ರೈತರು ಇದನ್ನ ಉಪಯೋಗಿಸ್ಕೊಂಡು ಹೋದ್ರೆ ಆ ರೈತರು ಯಾವುದೇ ಹೊಲದ ಬೆಳೆ ಬರಲಿಲ್ಲ ಅಂದ್ರೂ ನಮ್ಮ ಹೊಲದಲ್ಲಿ ಇಲ್ಲಿ ಬೆಳೆ ಐತೆ ಅಂತ ನೆಮ್ಮದಿಯಲ್ಲಿ ಇರಬಹುದು. ನಮ್ಗೆ ಏನಿದು ಕಾಲಕ್ಕೂ ನಮಗೆ ದಿನವೂ ಒಂದು ದಿನ ಕೊಟ್ಟಿರೋ ಒಂದ್ ದಿನ ನಮ್ಗೆ ಇದರಲ್ಲಿ ದುಡ್ಡು ಬರುತ್ತೆ. ಊರಿನಲ್ಲಿ ಇಡೀ ನಮ್ ಕರ್ನಾಟಕನೇ ನಾವು ಇದಕ್ಕೆ ಮಾರ್ಕೆಟಿಂಗ್ ಇರ್ಲಿಲ್ಲ, ಇದಕ್ ಮಾರ್ಕೆಟಿಂಗ್ ಇಲ್ಲ. ಇದನ್ನೇನ್ ಮಾಡಿ ಮಾರ್ಕೆಟ್ ನಮ್ಮ ವಿಜ್ಞಾನಿಗಳು ಕೇಳಿದಾಗ ಕೃಷಿ ಇಲಾಖೆಗೆ, ನಾಗರಾಜರೇ ನೀವು ಬರ್ರಿ, ಒಂದ್ ಸ್ವಲ್ಪ ಎರೆಹುಳ ಗೊಬ್ಬರ ತರ್ರಿ, ನಿಮ್ ಅಡ್ರೆಸ್ ಫೋನ್ ನಂಬರ್ ಬರೀರಿ, ಫಂಕ್ಷನ್ ನಲ್ಲಿ ಇಡ್ರಿ, ಯಾರು ಬೇಕೋ ಅವರು ಅಲ್ಲಿಗೆ ಬರ್ಕೊಂಡು ಹೋಗ್ತಾರೆ, ನಿಮ್ಗೆ ಮಾರ್ಕೆಟಿಂಗ್ ಆಗುತ್ತೆ ಅಂತ ಹೇಳಿದ್ರು. ನಾವು ದಾವಣಗೆರೆ ಫಂಕ್ಷನ್ಗೆ ಹೋಗ್ತೀನಿ, ಚಿತ್ರದುರ್ಗ ಹೋಗ್ತೀನಿ, ಹಿರಿಯೂರು, ಬೊಬ್ಬರ ಫಾರಂ, ಎಲ್ಲೇ ಫಂಕ್ಷನ್ ಆಗ್ಲಿ, ಒಂದು ಖಾಸಿಗೆ ಫಂಕ್ಷನ್ ಮಾಡಿದ್ರು ಕರೆಸ್ತಾರೆ ನಮ್ಗೆ. ಇದು ಯಾಕಂದ್ರೆ ಅಪ್ರೂವಲ್ ಆಯ್ತು, ಪರಿಚಯ ಆಯ್ತು, ಅದರಿಂದ ಯಾರು ಬೇಕಾದ್ರೂ ಕರೆಸ್ತಾರೆ. ಅಲ್ಲಿಗೆಲ್ಲ ಹೋದಂಗಿಲ್ಲ. ಇದನ್ನ ನಾವು ಇದು ಮಾರ್ಕೆಟಿಂಗ್ ಆಯ್ತು ನಮ್ಗೆ. ಇವತ್ತು ಎರೆಹುಳ ಬೇಕು, ಎರೆಹುಳ ಗೊಬ್ಬರ ಬೇಕು ಅಂತ ನಾವು ಊರಿಗೆ ಹೊತ್ಕೊಂಡೋಗಿಲ್ಲ. ಇದು ಇಲ್ಲಿಗೆ ನಮ್ಮ ಇರೋದಕ್ಕೆ ಬೀಳ್ಗೆ ಬಂದು ಕೊಂಡ್ಕೊಂಡು ಹೋಗ್ತಿರ್ತಾರೆ. ಆದ್ರಿಂದ ನಾವು ಇಡೀ ಗ್ರಾಮಸ್ಥರಲ್ಲಿ ಯಾರೋ ಮಾಡದಂತ ಕೆಲಸ ನಾವಿಲ್ಲಿ ಉಳಿಸ್ಕೊಂಡಿದೀನಿ, ಮಾಡಿದೀನಿ. ಇವತ್ತು ಎಲ್ಲಿಗೆ ಹೋದ್ರು ನಾಗರಾಜಪ್ಪ ಅಂತಾರೆ. ನಮ್ಗೆ ಎಲ್ಲಿಂದ ಬರ್ತಾರೆ ಎರೆಹುಳಕ್ಕಂದ್ರೆ ಶಿವಮೊಗ್ಗದಲ್ಲಿ ನಾವು ಎರೆಹುಳ ನೋಡಿದ್ವಿ ಹೆಂಗಿರುತ್ತೆ ಅಂತ ನಮಗೆ ವಿಜ್ಞಾನಿಗಳು ಎರೆಹುಳ ತೋರಿಸಿದ್ದು ಶಿವಮೊಗ್ಗದ ಕೃಷಿ ಇಲಾಖೆ ನವಿಲಿಯಲ್ಲಿ. ಅಲ್ಲಿಂದ ನೋಡಿ ಬಂದು ಇವತ್ತು ಅಲ್ಲಿ ಎರೆಹುಳ ಇಲ್ಲ, ಇಲಾಖೆಯಲ್ಲಿ ಎರೆಹುಳ ಇಲ್ಲ. ಅಲ್ಲಿಂದಲೇ ಬಂದು ಇಲ್ಲಿ ಎರೆಹುಳ ತಗೊಂಡು ಹೋಗ್ತಾರೆ. ಹಾಸನ, ಕೊಪ್ಪಳ, ಶಿವಮೊಗ್ಗ
ಈ ಕಡೆ ಹೊಸದುರ್ಗ, ಹೊಳಲ್ಕೆರೆ, ಚಿತ್ರದುರ್ಗ, ದಾವಣಗೆರೆ ಇದು ತರಳಬಾಳ್ ಕೇಂದ್ರದಲ್ಲಿ ನಾನು ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿಂದಲೂ ಇವತ್ತು 50,000 ರೂಪಾಯಿ ಎರೆಹುಳ ಅಲ್ಲಿಗೆ ತಗೊಂಡೋಗಿದ್ರಿ ಈ ವರ್ಷದಾಗ. ಆಮೇಲೆ ಈ ಕಡೆ ಬಳ್ಳಾರಿ, ಕುರುಗೋಡು, ಈ ಕಡೆ ಇದು ಪಾಗೋಡ, ಈ ಎಲ್ಲಾ ಕಡೆಗೂ, ಆಮೇಲೆ ತುಮಕೂರು, ಶಿರಾ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಮಡಿಕೇರಿಗೆಲ್ಲ ನಮ್ಮ ಎರೆಹುಳ ಕೊಟ್ಟಿದೀವಿ ನಾವು. ಅಲ್ಲಿಂದ ಹುಡುಕೊಂಬಂದು ತಗೊಂಡು ಹೋಗ್ತಾರೆ. ಇಡೀ ಕರ್ನಾಟಕ ತುಂಬಾನೇ ಕರ್ನಾಟಕ ತುಂಬಾನೇ ಮುಕ್ಕಾಲು ಭಾಗ ಹೋಗ್ಬಿಟ್ಟೈತೆ ನಮ್ಮ ಹೆಸರು. ಇದು ರೇಟ್ ಎಲ್ಲ ಯಾವ ತರ? ಇದು ರೇಟ್ ಹೇಳ್ತಾನೆ. ಈ ಎರೆಹುಳನು 300 ರೂಪಾಯಿ ಕೆಜಿ ಹಂಗ್ ಕೊಡ್ತಿದ್ವಿ ಇದುವರೆಗೂ. ಈಗ 400 ರೂಪಾಯಿ ಕೆಜಿ ಹಂಗೆ ಎರೆಹುಳ ಕೊಡ್ತಾ ಇದೀವಿ. ಈಗ 12 ರೂಪಾಯಿ ಕೆಜಿ ಹಂಗ್ ಕೊಡ್ತೀವಿ. ಫಸ್ಟ್ 5 ರೂಪಾಯಿ ಕೆಜಿ ಹಂಗ್ ಕೊಟ್ಟಿವಿ ಗೊಬ್ಬರ ಫಸ್ಟ್ನೇ 5 ರೂಪಾಯಿ ಹಂಗ್ ಕೊಟ್ವಿ. ಈಗ 12 ರೂಪಾಯಿ ಮಾಡಿದೀವಿ. 12 ರೂಪಾಯಿ ಕೆಜಿ ಹಂಗೆ ಎರೆಹುಳ ಗೊಬ್ಬರ ಹೋಗುತ್ತೆ. ಇದನ್ನ ತಯಾರು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಮ್ ದನ ಕರ ತಿಂದ ಕಂದ್ರ ಕಡ್ಡಿ ಎಲ್ಲ ಇದಕ್ ತುಂಬಬೇಕು. ಮೇಲ್ಗಡೆ ನೀರ್ ಹಾಕ್ಬೇಕು. ಆಮೇಲೆ ಅದ್ರ ಮೇಲೆ ಸಗಣಿ ಕದ್ರ ಒಯ್ಬೇಕು. ಅಲ್ಲಿ ಕದ್ರಿಟ್ಟಿದೀನಿ, ಅದನ್ನ ನೋಡ್ರಂತೆ. ಇದನ್ನ ತುಂಬಾ ನಾವು ಎಲ್ಲ ಸಗಣಿ ಕದ್ರ ಒಯ್ಬೇಕು. ನಾವು ಹಾಕಿದ್ದೆಲ್ಲ ನಾವು ಕುಸಿತ ಇರುತ್ತೆ, ಅದ್ ನೆಂದಂಗೆಲ್ಲ ಕುಸ್ತಂಗೆಲ್ಲ ಮೇಲ್ಗಡೆ ನಾವು ಹುಲ್ಲು ಕಂಡಿ, ಈಗ ಎಕ್ಕೆ ಸೊಪ್ಪು, ತಂಟೆ ಸೊಪ್ಪು, ಮಳಗು ಸೊಪ್ಪು, ನಮ್ಮ ಹಸಿರಿನ ಬೇಲಿನಲ್ಲಿರೋ ಹಸಿರೆಲೆ ಸೊಪ್ಪು, ನಮ್ ಕೈಗೆ ಏನ್ ಸಿಕ್ಕಿದ್ರು ಕಾಂಗ್ರೆಸ್, ನಮ್ಮ ಹೊಲದಲ್ಲಿ ಕಳೆ ತೆಗೆದಿರೋದು ಎಲ್ಲ ಇದಕ್ಕೆ ಹಾಕ್ಬೋದು. ಏನು ಮುಳ್ಳಿನ ಗಿಡ ನೀವ್ ಏನ್ ಕೈ ಸಿಕ್ಕಿದ್ರು ಅರ್ಧಡಿ ಪೀಸ್ ಮಾಡಿ ಇದಕ್ ತುಂಬಬೇಕು. ಅದಕ್ಕೆ ನೀರ್ ಹಾಕ್ಬೇಕು. ಮೇಲ್ಗಡೆ ಸಗಣಿ ಕದ್ರ ಒಯ್ಬೇಕು. ಇದನ್ನ ತುಂಬ್ಸಕಂದ್ರೆ ನಾವು ಗೊಬ್ಬರ ತೆಗಿಯೋವರೆಗೂ ತುಂಬ್ತಿರ್ತೀವಿ ಸರ್. ನಾವ್ ಎಷ್ಟೇ ಹಾಕಿ, ಇದು ನೋಡಕ್ಕೆ 15 ಅಡಿ ಉದ್ದ 4 ಅಡಿ ಎರು ಐತೆ. ಇದಕ್ಕೆ ಟ್ರಾಕ್ಟರ್ ಲೋಡ್ ನಲ್ಲಿ 2 ಲೋಡು ಪದಾರ್ಥ ಹಿಡಿತೈತಿ ಇದರಲ್ಲಿ. ಈಗ ನೀವು ಇದ್ರಲ್ಲಿ ಒಂದ್ಸರಿ ತೆಗೆದ್ರೆ ಎಷ್ಟು ಟನ್? ನಾವು ಒಂದ್ಸಾರಿ ತೆಗೆದ್ರೆ 40 ಕ್ವಿಂಟಲ್ ಆಗುತ್ತೆ ಸರ್. 40 ಕ್ವಿಂಟಲ್ 4 ಟನ್. 4 ಟನ್ ಒಂದ್ ಬಾಕ್ಸ್ ನಲ್ಲಿ 4 ಟನ್ ಗೊಬ್ಬರ ಬರ್ತದೆ. 4 ಟನ್ ಗೊಬ್ಬರ ಮಾರಿದ್ರೆ ಇವತ್ತು ನಮ್ಗೆ 48,000 ರೂಪಾಯಿ ದುಡ್ಡು ಬರ್ತದೆ. 4 ಟನ್ ಕೊಟ್ರೆ ಎಷ್ಟ್ ದಿನಕ್ಕೆ ಬರುತ್ತೆ? ಇದು 4 ತಿಂಗಳು ಬೇಕು. 4 ದಿನ 4 ತಿಂಗಳು ಬೇಕು. ಇದು ನಾವು ಕಟ್ ಮಾಡಿ ಎಷ್ಟು ನಾವು ಸಣ್ಣ ಕಟ್ ಮಾಡಿ ಹಾಕ್ತಿವೋ ಅಷ್ಟು ಹಾಕಿದ್ರೆ 3 ತಿಂಗಳು ಬರ್ತದೆ. ಈ ಕಟರ್ ಮಿಷಿನ್ ನಲ್ಲಿ ಪುಡಿ ಮಿಷಿನ್ ಮಾಡ್ತಾರಲ್ಲ, ಅದನ್ನ ಹಾಕಿದ್ರೆ 2-2.5 ತಿಂಗಳಿಗೆ ನಾವು ಗೊಬ್ಬರ ತೆಗಿಬಹುದು. ನಾವೇನ್ ಮಾಡ್ತೀವಿ, ಆ ಮಿಷನ್ ನಮ್ಮ ಹತ್ರ ಇಲ್ಲ, ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀವಿ. ನ್ಯಾಚುರಲ್ ಆಗಿ ಮಾಡ್ತೀವಿ. ಇದಕ್ಕೇನ್ ನಾವೇನು ಯಾರಿಗೇನು ಆತ ಒಪ್ಸಂಗಿಲ್ಲ, ಮೈ ನೋವು ಮಾಡ್ಕೊಂಬಂಗಿಲ್ಲ. ನಮ್ಗೆ ಯಾವಾಗ ಏನ್ ಬೇಕೋ ಆ ತರ ಮಾಡ್ಕೊಂಡು ಹೋಗ್ತಿರ್ತೀವಿ. ಇವತ್ತು ನಾವು ಏನ್ ಇದು ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗೈತೆ. ಇವತ್ತು ಸಾಕಷ್ಟು ನಮ್ಗೆ ಯಾವುದೇ ಒಬ್ಬರ ಸಾಲ ಮಾಡ್ದಂಗೆ, ಒಬ್ಬರಲ್ಲಿ ಕೈ ಸಾಸ್ದಂಗೆ ನಮ್ಮನ್ನ ನಾವು ಉಂಡ್ಕೊಂಡು ನಾವೆಲ್ಲ ಜೀವನ ಮಾಡ್ಕೊಂಡು ಆರಾಮಾಗಿ ಇದೀವಿ. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಇದಕ್ಕೆ ಒಂದು ಈ ತರ ಮಾಡ್ಕೊಳ್ಳೋರು ಯಾವುದೇ ಬಂಡವಾಳ ಹಾಕದಂಗ್ ಮಾಡ್ತಿರ್ತೀವಿ ನಾವು. ಇವತ್ತು ಒಂದು ಕಿರಾಣಿ ಅಂಗಡಿ ಹಾಕ್ಬೇಕಂದ್ರೆ ಬಂಡವಾಳ ಹಾಕ್ಬೇಕು. ಒಂದ್ ಕುರಿಮರಿ ಸಾಕ್ಬೇಕು ಅಂದ್ರೆ ಬಂಡವಾಳ ಹಾಕ್ಬೇಕು. ಇವೆಲ್ಲ ಅವೇನೋ ಒಂದ್ ಕುರಿಮರಿ ಸತ್ತು ಕೆಟ್ಟು ಹೋತ ಅಂದ್ರೆ ಅಲ್ಲಿ ನಮ್ಗೆ ಬಂಡವಾಳ ಹೋಗಿರುತ್ತೆ. ಇವತ್ತು ಕಿರಾಣಿ ಅಂಗಡಿ ಹಾಕಿದ್ರೆ ಅಲ್ಲಿ ಕಿರಾಣಿ ಅಂಗಡಿ ಸರಿಯಾಗಿ ನಡೆದ್ರೆ ಪರವಾಗಿಲ್ಲ. ಅದಕ್ಕೆ ಅಂಗಡಿ ಬಾಡಿಗೆ ಮನೆ ಬಾಡಿಗೆ ಕಟ್ಟಬೇಕು, ಅದಕ್ಕೆ ಬಂಡವಾಳ ಹಾಕ್ಬೇಕು, ಅಲ್ಲೊಂದು ಆಳ್ ಕುಂತಿರ್ಬೇಕು. ಇದ್ರಲ್ಲಿ ಏನಿಲ್ಲ, ನಾವು ಬೆಳಿಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಇಲ್ಲಿ ನೋಡ್ಕೊಂಡಿರ್ತೀವಿ. ಇದನ್ನ ಇಷ್ಟು ಮಾಡಿದಾಗ ಇದು ಒಂದು ತೊಟ್ಟಿಯಲ್ಲಿ ನಾವು 48,000 3 ತಿಂಗಳು ತಗೊಂಡ್ರೆ ವರ್ಷಕ್ಕೆ ಎಷ್ಟು ಬರ್ತತೆ? 1,50,000 ರೂಪಾಯಿ ಒಂದ್ ಬಾಕ್ಸ್ ನಲ್ಲಿ ಬರ್ತದೆ. ಇಂಥವು ಒಂದ್ ವರ್ಷಕ್ಕೆ ಇಂಥವು ನಾವು 8 ಮಾಡಿದ್ವಿ. ಅಲ್ಲಿ ಬೇರೆ 2 ಇದಾವೆ, 8 ಇದಾವೆ ನಮ್ಗೆ. 8 ಇದಾವೆ. 8ರಲ್ಲಿ ನಾವು ಒಂದ್ ಹಾಕ್ತಿದ್ದಂಗೆ ಒಂದ್ ಮಾಡ್ತಿರ್ತೀವಿ. ಈಗ ನಾವೀಗ ಇದು ಮಾಡ್ಬೇಕು ಅಂದ್ರೆ ಈ ಕಡೆ ಗೊಬ್ಬರ ಇದು ರೆಡಿ ಆಗುತ್ತೆ. ರೆಡಿ ಆದಾಗ ಇದನ್ನ ಖಾಲಿ ಮಾಡಿರ್ತೀವಿ ಸರ್. ಇದನ್ನ ಖಾಲಿ ಮಾಡ್ತೀವಿ. ಇದನ್ನ ಖಾಲಿ ಮಾಡಿ ಅದ್ರಲ್ಲಿ ಹಾಕ್ಬಿಡ್ತೀವಿ. ಇದನ್ನ ಎಲ್ಲ ಅದು ಹುಳ ತಿನ್ನೋಗುತ್ತೆ, ಕೊಳೆಯಲ್ಲ, ಹುಳ ತಿನ್ ಪಿಚ್ಗೆ ಮಾಡ್ಬಿಡುತ್ತೆ. ಪಿಚ್ಗೆ ಮಾಡುತ್ತೆ. ಈಗ ಹುಳನ ಯಾವ ಕಡೆಯಿಂದ ತರ್ತೀರಾ? ಅಂದ್ರೆ ಇದೇ ಹುಳನ ಇದಕ್ಕೆ ಹಾಕ್ತೀರಿ? ಯಾವ ತರ ಅದು ಯಾವ ತರ ನಾವು ಹುಳ ಹಾಕಲ್ಲ. ಇಲ್ಲಿ ನೀರಲ್ಲಿ ಹುಳ ಇರುತ್ತೆ, ನೀರಲ್ಲಿ ತುಂಬಿರ್ತೀವಿ. ನೀರ ಹುಳ ಇರಲ್ಲ. ಇಲ್ಲಿ ಪಕ್ಕದಲ್ಲಿ ಇದೈತೆ, ಹೋಲ್ ಬಿಟ್ಟಿದೀವಿ. ಇಲ್ಲಿ ಹೋಲ್ ಬಿಟ್ಟಿದೀವಿ ನೋಡ್ರಿ. ಇಲ್ಲಿ
ಇದು ಕೆಳಭಾಗಗಳಿಂದ ನೀರ್ಕೊಂಡ್ ಬರುತ್ತೆ. ಅಲ್ಲಿ ಪಕ್ಕದಲ್ಲಿ ಹೋಲ್ ಬಿಟ್ಟಿದೆ. ಹೋಲ್ಬಿಟ್ಟಿದೆ ಒಂದ್ 5-6 ಹೋಲ್ಗಳು. ಇದು ತಳಭಾಗಗಳಿಂದ ಹೋಲ್ ನೀರ್ಕೊಂಡ್ ಬರುತ್ತೆ. ಇದು ತಳಭಾಗಗಳಿಂದ ನೀರ್ಕೊಂಡ್ ಬರುತ್ತೆ. ನಾವ್ ನೀರ್ ಹಾಕ್ಯಣದಂಗೆಲ್ಲ ತಳಭಾಗ ನೋಡು, ಇಲ್ಲಿ ನುಣಗಾಯ ಐತೆ, ಇಲ್ಲಿ ಕಡ್ಡಿ ಕಸ ಐತಿ, ಇಲ್ಲಿ ಇದು ಕಡ್ಡಿ ಕಸ ಐತೆ, ಈ ತಳಭಾಗದಿಂದ ನೀಯುತ್ತೆ ಇದು. ಆವಾಗ ಏನ್ ಮಾಡುತ್ತೆ, ಇದ್ರ ಮೇಟ್ ಇಲ್ದಂಗ ಹಾಕ್ಲು ಈ ಹೋಲ್ ಬಿಡುತ್ತೆ, ಪಕ್ಕದ ಈ ಚಟಕ್ಕೆ ಇದರಲ್ಲಿ ಬಂದ್ಬಿಡುತ್ತೆ ಆಹಾರ ಹುಡ್ಕೊಳ್ಳೋದು. ಅದೇ ಫ್ರೆಶ್ ಆಗಿಬಿಡುತ್ತೆ. ಈ ಕಡೆಗೆ ಆದಾಗ ನಾವೇನ್ ಮಾಡ್ತೀವಿ, ಅದ್ರಲ್ಲಿ ಒಂದ್ ಕಾಲು ಭಾಗ ಉಳಿತೈತೆ, ಉಳಿತೈತೆ. ಅದು ನಿನ್ನ ಮೇವಿರುತ್ತಲ್ಲ, ಉಳಿತೈತೆ. ಅವ ನಾವೇನ್ ಮಾಡ್ತೀವಿ, ಸಗಣಿ ಇದ್ರ ಮೇಲೆ ಸಗಣಿ ಎಲ್ಲ ಮಂದು ಮಾಡಿ ಆತರ ಇದ್ರ ಮೇಲೆ ಒಯ್ದ್ ಬಿಡ್ತೀವಿ. ಇದನ್ನ ಇದ್ರ ಮೇಲೆ ಒಯ್ದಾಗ ಆ ಸಗಣಿ ವಾಸನೆಗೆ ಎಲ್ಲ ಮೇಲಕ್ ಬರುತ್ತೆ. ಒಂದ್ ಅರ್ಧ ಅಡಿಯಿಂದ ಒಳಗಡೆ ಹುಳ ಇರಲ್ಲ, ಒಳಗಿರಲ್ಲ. ಮೇಲೆ ಅದ್ ತಿಂದಾಗ ಆಹಾರ ಇರುತ್ತಲ್ಲ, ಆದ್ರಿಂದ ಮೇಲಕ್ ಬರುತ್ತೆ. ಅದು ಆ ಮೇಲಕ್ ಬಂದ್ ನಾವೇನ್ ಮಾಡ್ತೀವಿ, ಮೇಲೆ ತೆಗೆದು ಈ ಕಡೆ ತೋಟಕ್ಕೆ ಹಾಕೊಂಡ್ಬಿಡ್ತೀವಿ, ಈ ಕಡೆಗೆ ಹಾಕೊಂಡ್ ಆಮೇಲೆ ಒಂದ್ ಕಡೆಯಿಂದ ಗೊಬ್ಬರ ತೆಗೆದು ನಾವು ಹೊಲಕ್ಕೆ ಇರ್ಬೋದು, ಮಾರಾಟ ಮಾಡ್ಬೋದು, ಇಲ್ಲ ರಾಶಿ ಹಾಕ್ಬೋದು, ಮಾರಾಟ ಮಾಡತಕ್ಕನ ಮಾಡ್ಕೋಬಹುದು. ಆಮೇಲೆ ಇದಕ್ಕೆಲ್ಲ ತುಂಬಿದ್ಮೇಲೆ ನಾವು ದಿನಾಲು ಈ ತೇವಾಂಶ ಅಂತ ಇಟ್ಕೋಬೇಕು. ಈ ತೇವಾಂಶ ಇರ್ಬೇಕು, ನೀರ್ ನಿಲ್ಸಂಗಿಲ್ಲ, ನೀರಿಲ್ಲ, ಇಷ್ಟು ತೇವಾಂಶ ಇರ್ಬೇಕು. ಮೇಲ್ಗಡೆ ಹಸಿ ಒಂದಿರ್ಬೇಕು, ನೀರ್ ನಿಂತ್ಕೋಬಾರ್ದು. ಇದರಲ್ಲಿ ನೀರ್ ನಿಂತ್ಕೊಂಡಂಗೆ ಮಾಡ್ಬೇಕಂದ್ರೆ ಈ ತ್ಯಾವ 24 ಗಂಟೆ ಯಾವಾಗಲೂ ಹಿಂಗೆ ಇರ್ಬೇಕು. ತ್ಯಾವ ಇಲ್ಲ ಅಂದ್ರೆ ಹುಳ ಉಳಿಯಲ್ಲ. ಆಮೇಲೆ ನಾವು ಈ ಮಂಗ್ಸಿಗಾಗಿ ಇವೆಲ್ಲ ಬೆಲ್ಲ ಕಟ್ಕೊಂಡಿದ್ವಿ. ಗಾಳಿ ಬೀಸಿದಾಗ ಸೌಂಡ್ ಬರ್ತದೆ ಹಿಂಗೆ. ಆ ಸೌಂಡ್ಗೆ ಮಂಗ್ಸಿ ಬರಲ್ಲ. ಇಲಿ ಕಾಟ ಇಲ್ಲ, ಇರುವೆ ಕಾಟ ಏನು ಮಾಡಲ್ಲ, ಗೊದ್ದ ಏನು ಮಾಡಲ್ಲ. ನಮ್ಮ ಇಲಾಖೆಯಲ್ಲಿ ಜೋಳಿ ಕಟ್ವಿ ಇಲ್ಲಿ, ಅದ್ರ ಮೇಲೆ ನೀರ್ ನಿಲ್ಸರಿ, ಇರುವೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ನಮ್ ತೊಟ್ಟಿಯಲ್ಲೆಲ್ಲ ಇರುವೆ ಇರುತ್ತೆ, ಇರುವೆ ಇದ್ರೂ ಹುಳ ತಿನ್ನಲ್ಲ ಇರುವೆ. ನಮ್ಗೇನು ಮಂಗ್ಸಿ ಒಂದು ಕಾಟ ಮಾಡುತ್ತೆ, ಇನ್ ಯಾವ ಪ್ರಾಣಿಗಳು ಆ ಹುಳಿಗೆ ಬರೋದಿಲ್ಲ. ಇವಾಗ ಇದು ಮಳೆ ಬಂದ್ರೆ ಏನಾದ್ರು ಸಮಸ್ಯೆ ಆಗುತ್ತಾ? ಈಗ ನಾವು ತಾಟ್ಪಲ್ ಹಾಕಿದ್ವಿ, ಮಳೆ ಸಪ್ರ ಇಲ್ಲ ಅಂದ್ರೆ ಇದಕ್ಕೆ ಮಳೆ ನೀರು ಅಷ್ಟು ಬಿದ್ದಿದ್ದೆಲ್ಲ ಈಗ ಹೋಗ್ಬಾರ್ದು. ಆಮೇಲೆ ಬೀಳ್ಬೇಕು, ಸ್ವಲ್ಪ ಬಿದ್ರೆ ಏನಾಗಲ್ಲ. ಇದ್ರಲ್ಲಿ ನಿಂತ್ಕೊಂಡ್ರೆ ಹುಳ ಸತ್ತೋಗ್ಬಿಡುತ್ತೆ. ಅದಕ್ಕೆ ಚಪ್ರ ಹಾಕಿದ್ವಿ, ಒಂದೊಂದನ್ನು ತೊಟ್ಟಿಕ್ಬೋದು. ಆಮೇಲೆ ಹುಳ ಮೇಯ್ಬೇಕು ಅಂದ್ರೆ ಇದಕ್ಕೆ ಕತ್ಲು ಬೇಕು, ಎರಡು ಬೇಕು. ನಾವು ಚಪ್ರ ಹಾಕಿದ್ವಿ ಅಂದ್ರೆ ಅದು ಹುಳ ಮೇಯಲ್ಲ, ಹೋಗಿ ತಳಭಾಗದ ಸೇರ್ಕಿ ಬಿಡುತ್ತೆ, ಮೇಲಕ್ ಬರಲ್ಲ. ಈ ಕತ್ಲು ಬೆಳಕಿದ್ರೆ ಮಾತ್ರ ಹುಳ ಮೇಯ್ತತೆ. ನಾವು ಈ ದಂಟು ಹಾಕಿದ್ರೆ ಆ ದಂಟು ಹಂಗೆ ಹಿಡ್ಕೊಂತ ತಿನ್ನುತ್ತೆ. ಇಲ್ಲಿ ತೋರಿಸ್ತೇನೆ. ಇದು ಒಂದು ಇದು 1000 ಮರಿ ಮಾಡುತ್ತೆ. ಇದು 1000 ಮಾಡಿ ಇವು ಸತ್ತೋಗುತ್ತೆ. ಇದು ಸತ್ತೋಗುತ್ತೆ. ಸರಿ, ನಮ್ಗೆ ಇಲಾಖೆಯಿಂದಲೇ ಈ ಗೊಬ್ಬರ ಮಾಡಕ್ಕೆ 2010ರಲ್ಲಿ 1 kg ಅಂತ ಹೇಳಿ ಕೊಟ್ಟಿದ್ರು. ಅದು ನಿಮಗೆ ಒಂದು ಕೆಜಿ ಹುಳ ಹಾಕಿ 15 ವರ್ಷ ಆಗೈತೆ. ನಾವು 15 ವರ್ಷದಾಗ ವರ್ಷಕ್ಕೆ 1000 kg ಹುಳ ಮಾರಾಟ ಆಗುತ್ತೆ ಅಂತ. 1000 kg ಹುಳ ಮಾರಾಟ ಆಗುತ್ತೆ. ಹುಳ ಹೆಂಗೆ ಕೆಜಿ ಕೊಡ್ತೀವಿ? ಹುಳ 400 ರೂಪಾಯಿ ಕೊಡ್ತಾ ಇದ್ವಿ. ಈಗ ಅವ 300 ರೂಪಾಯಿ ಕೊಡ್ತಿದ್ವಿ, ಈಗ 400 ರೂಪಾಯಿ ಕೊಡ್ತಾ ಇದ್ವಿ. ಇದಕ್ಕೆ ನಾವ್ ಇನ್ನೇನ್ ಮಾಡಲ್ಲ, ಇಷ್ಟೇ ಮಾಡೋದು. ಯಜಮಾನ್ರೆ, ಈಗ ನೀವು ದೊಡ್ಡ ಹುಳ ತೋರಿಸಿದ್ರಲ್ಲ, ಇದು ಎಷ್ಟ್ ದಿನದ? ಇದು ಇಷ್ಟೇ ದಿನದಂತ ಹೇಳಕ್ ಬರಲ್ಲ. ಅದು ಮೊಟ್ಟೆ ಮಾಡೋದು, ಮರಿ ಮಾಡೋದು ನಮಗ್ ಗೊತ್ತಾಗಲ್ಲ. ಅದು ಯಾವಾಗ ಇಕ್ಕುತ್ತೆ, ಯಾವಾಗ ಹಾಕುತ್ತೆ ಗೊತ್ತಿಲ್ಲ. ಅದು ಕಡ್ಡಿ ಕಸ ಇದ್ರೆ ದಪ್ಪ ಆಗುತ್ತೆ, ಸಗಣಿ ಜಾಸ್ತಿ ಹಾಕಿದ್ರೆ ಕಮ್ಮಿ ಇರುತ್ತೆ. ಈ ಕಡ್ಡಿ ಎಲ್ಲ ಹಿಡ್ಕೊಂಡ್ ತಿಂತಿರ್ತಾವ. ಈ ಕಡ್ಡಿ ಒಳಗೆಲ್ಲ ನೋಡ್ರಿ, ಇದನ್ನೆಲ್ಲ ತಿನ್ನೋದು ನಾವು ಚಿತ್ತಕ್ಕೆ ಹಾಕಿ ಕೊಳೆಯಲ್ಲ. ಇದು ಆ ಹುಳ ತಿಂದು ಅದು ಹುಳಿನ ಹೊಟ್ಟೆದಿಂದ ಹೊರಗಡೆ ಬರ್ಬೇಕು. ಅದು ಗೊಬ್ಬರ ಆಗಿ ಟಿಚ್ಕೆ ತರ ಆಗ್ಬೇಕು ಇದು. ಆಮೇಲೆ ನಾವು 15 ವರ್ಷ ಆಯ್ತೆಲ್ಲ 1 kg ಹುಳ ಹಾಕಿ, ನನ್ನ ಹತ್ರ 50 kg 1 ಕ್ವಿಂಟಾಲ್ ಹುಳ ತಗೊಂಡಿರೋದ್ರೆ 2 ಕ್ವಿಂಟಾಲ್ 20 kg ಒಂದೇ ದಿನ ನಮ್ಮ ಬೊಬ್ಬಪ್ಪರ ಇಲಾಖೆಯರಿಗೆ ಕೊಟ್ಟಿದ್ದೆ. ಅವರೆಲ್ಲ ತಗೊಂಡೋಗಿ ರೈತರಿಗೆ 5 kg ಹಂಚಿದ್ರು. ನೀವು ಮಾಡ್ಕೊಂಡವ್ರಂತ. ನೀವು ರೈತರಿಗೆ ಬೇಕಾದ್ರೆ ನೀವು ಫೋನ್ ಮಾಡಿದ್ರೆ ಕೊಡ್ತೀರಾ? ಫೋನ್ ಮಾಡಿದ್ರೆ ಬರ್ತಾರೆ, ಅವರೇ ತಗೊಂಡೋಗ್ತಾರೆ. ಪ್ರತಿಯೊಬ್ಬ ರೈತರಲ್ಲಿ ಇಲ್ಲಿ ಹಾಸನ, ಗದಗ, ಇದ್ರ ಹಾವೇರಿ ಈ ಕಡೆಯಿಂದ ಎಲ್ಲ ಬರ್ತಾರೆ. ನಮ್ ಇಂಥ ಕಡೆಯಿಂದ ಬರ್ತಾರೆ ಅಂತ ಹೇಳಂಗಿಲ್ಲ. ಇಡೀ ನಮ್ ಕರ್ನಾಟಕದಾಗ 3/4% ನಮ್ ಎರೆಹುಳ ಹೋಗ್ತವೆ. ಈ ಹುಳ ಹುಡುಕಿ ಎಲ್ಲಿ ಯಾವ ಊರಾಗೂ ಹುಳ ಸಿಕ್ತಿಲ್ಲ, ಯಾರು ಮಾಡ್ತಾ ಇಲ್ಲ. ರೈತರು ಮೈ ನೈಸಂಬರಿಲ್ಲ. ಇನ್ನ
ಅವರೇ ಬಂದು ತಗೊಂಡು ಅವರೇ ಬಂದು ತಗೊಂಡ್ ಹೋಗ್ತಾರೆ. ನಾವು ಹುಳ ಐತೆ ಬರ್ರಿ ಅಂತ ಕರೆಯಲ್ಲ, ಅವರೇ ಬರ್ತಾರೆ ಹುಡುಕೊಂಡು ಹೋಗಿ. ಯಾವುದೇ ಇಲಾಖೆಗೆ ನೀವು ಗೊಬ್ಬರ ಫಾರಂ ಹೋಗಿ ಕೇಳಿದ್ರು ಅವ್ರು ಇಲ್ಲಿ ಕಳಿಸ್ತಾರೆ. ದಾವಣಗೆರೆಗೆ ಹೋಗಿ ಇಲಾಖೆ ಕೇಳಿದ್ರು ಇಲ್ಲಿಗೆ ಕಳಿಸ್ತಾರೆ. ಇನ್ನೆಲ್ಲಿ ಬೇರೆ ಕಡೆ ಹುಳ ಎಲ್ಲಿ ಸಿಗ್ತಿಲ್ಲ ಅಂತ ನಮ್ಗೆ ಹೇಳ್ತಾರೆ ಈ ವಿಜ್ಞಾನಿಗಳು. ನೀವು ಅದರಿಂದ ನಾವು ಇದರಿಂದ ಲಾಭ ಇರೋದ್ರಿಂದ ಯಾವುದೇ ಕಾರಣಕ್ಕೆ ಬಿಡಬೇಡಪ್ಪ. ನಾನು ವಯಸ್ಸಾಯ್ತು, ನೀನು ಕೂಡ ನನ್ನಂಗ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನನ್ನ ಮಗನಿಗೂ ಕೂಡ ನಾನು ತರಬೇತಿ ಕೊಟ್ಕೊಂಡು ಹೇಳ್ತಾರೆ. ಈಗ ನೀವು ಇದು ವರ್ಷಕ್ಕೆ ಎಷ್ಟು ಆದಾಯ ತೆಗಿತೀರಾ? ನೀವು ಒಂದು ವರ್ಷಕ್ಕೆ 6 ರಿಂದ 7 ಲಕ್ಷದವರೆಗೂ ಆಗುತ್ತೆ ವ್ಯಾಪಾರ ನಾವೆಲ್ಲ ರೆಡಿ ಮಾಡಿದ್ರೆ. ಇಲ್ಲ ಅಂದ್ರೆ 4 ರಿಂದ 5 ಲಕ್ಷ ಅಂತ ಮಿಕ್ಕಿ ನಮಗೆ ಆದಾಯ ಬರುತ್ತೆ. ಎರೆಹುಳದಿಂದ ಎರೆಹುಳ ಗೊಬ್ಬರದಿಂದ ಹುಳನೇ 3 ಲಕ್ಷ ರೂಪಾಯಿ ಹೋಗುತ್ತೆ ನನ್ನ ಹತ್ರ. ಹುಳನಯ ಬರೇ ಹುಳ 1000 ಕೆಜಿ ಕೊಟ್ರೆ 3 ಲಕ್ಷ ರೂಪಾಯಿ ಬರ್ತದೆ. ಬರೇ 300 ಅನ್ರಿ. ಈಗ 400 ರೂಪಾಯಿ ಮಾಡಿದ್ವಿ, 4 ಲಕ್ಷ ರೂಪಾಯಿ ಬರ್ತದೆ 1000 ಕೆಜಿ ಹುಳ ಕೊಟ್ರೆ. ಇದರಿಂದ ನೀವು ರೈತರಿಗೆ ಇನ್ನು ಮಾಡೋದ್ರಿಂದ ನಿಮ್ಗೆ ಅನುಕೂಲ ಎಷ್ಟು ಆಗುತ್ತೆ ಅಂತ ಸ್ವಲ್ಪ ರೈತರಿಗೆ ರೈತರಿಗೆ ನಮಗೆಲ್ಲ ವಿಜ್ಞಾನಿಗಳು ಎಲ್ಲ ಗೊಬ್ಬರ ಫಾರಮ್ಗೆ ಆಗ್ಲಿ ಎಲ್ಲೇನ ರೈತರ ತರಬೇತಿ ಇರ್ತಾವೆ. ನಮ್ಮ ಗೊಬ್ಬರ ಫಾರಂ ನಲ್ಲಿ ತಿಂಗಳಿಗೆ 1-2 ತಿಂಗಳು ಒಂದು ತರಬೇತಿ ಕೊಡ್ತಿರ್ತಾರೆ. ಅವತ್ ನಮ್ಮನ್ನ ಅಲ್ಲಿ ತರಬೇತಿ ಕರೆಸ್ತಾರೆ. ನಾವು ರೈತರಿಗೆ ಅಲ್ಲಿ ತರಬೇತಿ ಕೊಡ್ತೀವಿ. ನಾವು ತರಬೇತಿ ಹೇಳೋದಕ್ಕೆ ಅದು 500 ರೂಪಾಯಿ ಒಂದು ತರಬೇತಿ ಇರುತ್ತೆ. ನಮ್ಗೆ ಅನುದಾನ ಕೊಡ್ತಾರೆ. 2500 ರೂಪಾಯಿ ಒಂದು ತರಬೇತಿ ಇರುತ್ತೆ. 2500 ಕೊಡ್ತಾರೆ. ಹಿಂಗೆಲ್ಲ ಫಂಕ್ಷನ್ಗೆ ಹೋಗ್ತಾಗ 3000-4000 ರೂಪಾಯಿ ನಮಗೆ ಕೊಡ್ತಿರ್ತಾರೆ. ಆಮೇಲೆ ನಾನು ಯಾವುದೇ ಪ್ರಶಸ್ತಿ ಇದು ನಾನು ತಾಂಡಿಲ್ಲ. ಎಲ್ಲಿ ನಮ್ಮ ಕೃಷಿ ಇದು ಗಣರಾಜ್ಯೋತ್ಸವದಿಂದ ಹಿರಿಯರ್ನಲ್ಲಿ ಒಂದು ಸನ್ಮಾನ ಮಾಡಿದ್ರು 2014 ಅವತ್ ಮಾಡಿದ್ದೆ. ನಾನು ಯಾವ ಇಲಾಖೆಗಾಗಲಿ ಒಂದು ನನಗೆ ಸನ್ಮಾನ ಮಾಡ್ತಾರೆ, ಪ್ರಶಸ್ತಿ ಕೊಡ್ತಾರೆ ಅಂತ ಈ ಕೆಲಸ ಮಾಡ್ತಿಲ್ಲ. ನನ್ನ ಈ ಶಕ್ತಿಗಾಗಿ ನಮ್ಮ ಇದಕ್ಕೆ ಅನುಕೂಲಕ್ಕಾಗಿ ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದು ಯಾರನ್ನ ಒಬ್ಬರು ಮೆಚ್ಚಬೇಕು ಇನ್ ಅಂತ ನಾನು ಇದ್ ಮಾಡ್ತಿಲ್ಲ. ನಾವು ವಿಜ್ಞಾನಿಗಳು ರೈತರು ಕರ್ಕೊಂಡ್ ಕಳಿಸ್ತಾರೆ. ಅಲ್ಲಿ ತರಬೇತಿಗೆ ಹೋಗ್ಬಿಟ್ರೆ ರೈತರು ಇಲ್ಲಿ ನಾವ್ ಹೇಳಿದಾಗ ನಿಮ್ಗೆ ಗೊತ್ತಾಗಲ್ಲ, ಆ ಗೋಗನಹಳ್ಳಿ ನಾಗರಾಜ ಅಂತ ಹೋಗ್ಬಿಟ್ರಿ ಆ ತೋಟದ ಮುಂದೆ ನಿಂತ್ಕೊಂಡು ಹೇಳ್ತಾರೆ ತರಬೇತಿ ನಿಮಗೆ ಅಂತ. ಇಲ್ಲಿ ಒಂದು ವರ್ಷಕ್ಕೆ 2 ರಿಂದ 2,500 ಜನ ಆ ರೈತರು ಬಂದು ಹೋಗ್ತಾರೆ ನನ್ನ ಹತ್ರ. ಆಮೇಲೆ ಈ ವಿಶ್ವವಿದ್ಯಾನಿಲಯದವರು ತೋಟಗಾರಿಕೆ ಕಾಲೇಜ್ನ ಅವರೆಲ್ಲ ಬಂದು ಹೋಗ್ತಿರ್ತಾರೆ. ಯಾರೇ ಬಂದ್ರು ನಾವ್ ಯಾರ ತಗೋ ಒಂದ್ ದಿನಗಳೆಲ್ಲ ತರಬೇತಿ ಕೇಳಿ ನಮ್ಮ ಈ ಫೀಲ್ಡ್ನಾಗ ಬಂದು ₹1 ನಾನು ರೈತರ ಹತ್ರ ಇಸ್ಕೊಳಲ್ಲ. ನಾವ್ ಅವ್ರಿಗೆ ಅನುಕೂಲ ಮಾಡ್ಲಿ, ನೀವ್ ಮಾಡ್ಕೊಂಡು ಹೋಗ್ರಿ, ನನ್ನಂಗೆ ನೀವು ತರಬೇತಿ ಹೇಳಂಗಾಗ್ರಿ, ಇನ್ನೊಬ್ರಿಗೆ ಹೇಳ್ಕೊಡ್ರಿ ಅಂತ ಹೇಳ್ ಕಳಿಸ್ನ ಹೊರ್ತು ಅವ್ರ ಕೈಯಾಗ ಜೋಬ್ನಾಗ ಇಕ್ಕಿರೋ ನಾವು ₹1 ರೈತರ ಹತ್ರ ಮುಟ್ಟಲ್ಲ. ಆಮೇಲೆ ಊರಿಂದ ಊರಿಗೆ ಕರ್ಕೊಂಡು ಹೋಗ್ತಾರೆ ಅವರು. ಅವರೇ ಬೈಕ್ ಕಾರ್ಗಳ ತಾಮಂದು ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋಗಿ ಅಲ್ಲೆಲ್ಲ ತೋರಿಸಿ ಅವ್ರ ತೋಟಿತೆಗೆಲ್ಲ ತೋರಿಸ್ಕೊಟ್ಟು ಬರ್ತೀನಿ. ಮಾಡ್ತಾರೆ 1 ಸಾರಿ 2 ಸಾರಿ, ಆಮೇಲೆ ಮಾಡಕ್ ಆಗಲ್ಲಪ್ಪ, ಇದ್ ನೋಟು ಇಷ್ಟೊಂದು ವಸ್ತುಗಳೆಲ್ಲ ಇದಕ್ಕೆ ಜೋಡಿಸಿ ಹಾಕಕ್ ಆಗಲ್ಲ ಅಂತ ಹೇಳಿ ಕೈ ಬಿಟ್ಬಿಡ್ತಾರೆ.